ರಾಜ್ಯದಲ್ಲೂ ಕೂಡ ಬೇರೆ ಬೇರೆ ರೀತಿಯ ರಾಜಕೀಯ ಲೆಕ್ಕಾಚಾರಗಳು ಶುರುವಾಗಿದೆ. ಕುರ್ಚಿ ಸಂಘರ್ಷದಲ್ಲಿ ಸಾಹುಕಾರ್ ತಮ್ಮ ಆಟ ಶುರು ಮಾಡಿದ್ರ ಅನ್ನುವಂತ ಪ್ರಶ್ನೆ. ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾದ ಬಳಿಕ ಜಾರಕಿಹೊಳಿ ಕೂಡ ಎಂಟ್ರಿ ಆಗಿದ್ದಾರೆ ಅಖಾಡಕ್ಕೆ. ಶಾಸಕರ ಜೊತೆಗೊಂದು ಮೀಟಿಂಗ್ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ. ಅದೀಗ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಡಿಕೆಶಿ ಭೇಟಿ ಸಂದರ್ಭದಲ್ಲಿ ಸತೀಶ್ ಅವರಿಗೆ ಏನಾದರೂ ಮುನ್ಸೂಚನೆ ಸಿಕ್ಕಿದೆಯಾ, ಅದರ ಮುಂದಿನ ಲೆಕ್ಕವೇ ಈ ಮೀಟಿಂಗಾ ಅನ್ನೋದು. ದಿಢೀರ್ ಶಾಸಕರ ಜೊತೆಗೆ ಜಾರಕಿಹೊಳಿ ಸಭೆ ನಡೆಸೋದಕ್ಕೆ ಏನ್ ಕಾರಣ? ಏನಾದರೂ ಮುನ್ಸೂಚನೆ ಸಿಕ್ಕಿದೆಯಾ? ಬದಲಾವಣೆಯ ಮುನ್ಸೂಚನೆ ಸಿಕ್ಕಿದೆಯಾ? ಬದಲಾವಣೆ ಆಗಬಾರದು ಅನ್ನುವಂಥ ಪ್ರಯತ್ನದ ಭಾಗವಾಗಿ ಶಾಸಕರ ಮೀಟಿಂಗಾ? ಇದೆಲ್ಲವೂ ಕೂಡ ಈಗ ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು. ಯಾಕಂತಂದ್ರೆ ಕಾಂಗ್ರೆಸ್ನಲ್ಲಿ ಸಿಎಂ ಡಿಸಿಎಂ ಅನ್ನ ಬಿಟ್ರೆ ಶಾಸಕರನ್ನ ಹಿಡಿದಿಡುವಂತ ಸಾಮರ್ಥ್ಯ ಸತೀಶ್ ಜಾರಕಿಹೊಳಿ ಅವರಿಗೆ ಹೆಚ್ಚಿದೆ. ಅವರು ಮೀಟಿಂಗ್ ಮಾಡಿದ್ದಾರೆ, ಶಾಸಕರ ಜೊತೆಗೆ ಮೀಟಿಂಗ್ ಮಾಡಿದ್ದಾರೆ. ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಈ ಮೀಟಿಂಗು. ಈ ಮೀಟಿಂಗ್ ನಲ್ಲಿ ಇದ್ದಂತ ಶಾಸಕರನ್ನ ಗಮನಿಸಿದ್ರು ಕೂಡ ಅದು ಕೂಡ ಮತ್ತೊಂದು ರೀತಿಯ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಶಾಸಕರ ಬಲ ಪ್ರದರ್ಶನಕ್ಕೆ ಸಿಎಂ ಪರ ಸತೀಶ್ ಜಾರಕಿಹೊಳಿ ಅಖಾಡಕ್ಕಿಳಿದ್ರ ಅನ್ನೋದು ಪ್ರಶ್ನೆ. ಶಾಸಕರ ಜೊತೆ ಸಭೆ ನಡೆಸಿ ವಿಶ್ವಾಸಕ್ಕೆ ಪಡೆಯುವಂತ ಪ್ರಯತ್ನನ ಇದು ಅಂತ ಡಿಕೆ ಶಿವಕುಮಾರ್ ಜೊತೆಗೆ ಗುರುತಿಸಿಕೊಂಡಿದ್ದಂತ ಶಾಸಕರೇ ಸತೀಶ್ ಜಾರಕಿಹೊಳಿ ಟಾರ್ಗೆಟ್ ಆಗಿದ್ದಾರೆ. ನಿನ್ನೆ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಇದ್ದಂತ ಶಾಸಕರ ಪೈಕಿ ಬಾಬಾ ಸಾಹೇಬ್ ಪಾಟೀಲ್ ಮೊನ್ನೆ ಡಿಕೆ ಶಿವಕುಮಾರ್ ಜೊತೆಗಿದ್ರು. ಯಾಸಿರ್ ಖಾನ್ ಪಠಾಣ್ ಮೊನ್ನೆ ಡಿಕೆ ಶಿವಕುಮಾರ್ ಜೊತೆಗಿದ್ರು. ಈಗ ಸತೀಶ್ ಜಾರಕಿಹೊಳಿ ಜೊತೆಗಿದ್ದಾರೆ. ಏನನ್ನು ಸೂಚಿಸುತ್ತೆ ಇದು? ತಮ್ಮತ್ತ ಸೆಳೆಯುವಂತ ಕಾರ್ಯತಂತ್ರನ, ವಿರೋಧಿ ಬಣದಲ್ಲಿರುವಂತ ಶಾಸಕರನ್ನ ತನ್ನತ್ತ ಸೆಳೆಯುವಂತ ಕಾರ್ಯತಂತ್ರವನ್ನೇನಾದ್ರೂ ಮಾಡ್ತಾ ಇದ್ದಾರಾ? ಈ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾದ್ರು ಮೊನ್ನೆ ತಡರಾತ್ರಿ. ಅದಾದ ನಂತರ ನಿನ್ನೆ ಶಾಸಕರ ಜೊತೆಗೆ ಮೀಟಿಂಗ್ ಮಾಡಿದ್ದಾರೆ. ಈ ಶಾಸಕರ ಪೈಕಿ ಇಬ್ಬರು ಮೊನ್ನೆ ಡಿಕೆ ಶಿವಕುಮಾರ್ ಅವರ ಜೊತೆಗಿದ್ದವರು. ಡಿಕೆ ಶಿವಕುಮಾರ್ ಅವರ ಟೀಮಲ್ಲಿ ಗುರುತಿಸಿಕೊಂಡಿದ್ರು. ಅವರು ಕೂಡ ಈ ಸಭೆಯಲ್ಲಿ ಉಪಸ್ಥಿತರಿದ್ದರು. ಸಭೆ ಅನ್ನೋದಕ್ಕಿಂತ ಈ ಲಂಚ್ ಮೀಟಿಂಗ್ನಲ್ಲಿ ಅವರು ಕೂಡ ಉಪಸ್ಥಿತರಿದ್ದರು. ಯಾವ ಶಾಸಕರಿದ್ರು ಅನ್ನೋದನ್ನ ನೀವು ಹೆಸರನ್ನ ಹಾಕ್ತಾ ಇದ್ದೀವಿ, ನೀವು ಗಮನಿಸ್ತಾ ಇದ್ರಿ. ಯಾರಿದ್ರು? ಆಸಿಫ್ ಸೇಠು ಬೆಳಗಾವಿ ಉತ್ತರ, ಜೆಎನ್ ಗಣೇಶು ಕಂಪ್ಲಿ, ವಿಶ್ವಾಸ್ ವೈದ್ಯ ಸವದತ್ತಿ, ಪ್ರಕಾಶ್ ಕೋಳಿವಾಡ ರಾಣೆಬೆನ್ನೂರು, ಬಾಬಾ ಸಾಹೇಬ್ ಪಾಟೀಲ್ ಕಿತ್ತೂರು. ಬಾಬಾ ಸಾಹೇಬ್ ಪಾಟೀಲ್ ಮೊನ್ನೆ ಡಿಕೆ ಶಿವಕುಮಾರ್ ಅವ್ರ ಜೊತೆಗೂ ಕೂಡ ಇದ್ರು, ಅಥವಾ ಆ ಟೀಮ್ ಜೊತೆಗಿದ್ರು. ಯಾಸಿರ್ ಖಾನ್ ಪಠಾಣ್ ಶಿಗ್ಗಾವಿ, ಇವರು ಮೊನ್ನೆ ಆ ಟೀಮ್ ಜೊತೆಗಿದ್ರು. ಪಾವಗಡದ ವೆಂಕಟೇಶ್, ಹಂಪಯ್ಯ ನಾಯಕ್ ಮಾನ್ವಿ, ಇವರೆಲ್ಲರೂ ಕೂಡ ಈ ಲಂಚ್ ಮೀಟಿಂಗ್ ಅಲ್ಲಿದ್ರು. ಇದು ಯಾವುದರ ಮುನ್ಸೂಚನೆ? ಡಿಕೆ ಶಿವಕುಮಾರ್ ತನ್ನ ಶಾಸಕರ ಸಂಖ್ಯೆಯನ್ನ ಅಥವಾ ತನ್ನ ಬಲವನ್ನ ಹೆಚ್ಚಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾನೆ ಇದ್ದಾರೆ. ಶಾಸಕರದೊಂದು ಟೀಮು ದೆಹಲಿಗೆ ಹೋಗಿ ಬಂತು, ಎರಡನೇ ಟೀಮು ದೆಹಲಿಗೆ ಹೋಗಿ ಬಂತು. ಶಾಸಕರ ಸಂಖ್ಯೆ 50ಕ್ಕೂ ಅಧಿಕ ಇದೆ ಅನ್ನುವಂಥ ವಿಚಾರಗಳು ಓಡಾಡ್ತಾ ಇತ್ತು. ಈ ಮಧ್ಯೆ ಈ ಕಡೆ ಏನೂ ಬೆಳವಣಿಗೆ ಆಗ್ತಿಲ್ಲ ಅನ್ನುವಂಥ ಮಾತಿತ್ತು. ಆದರೆ ಅದಲ್ಲ, ಸತೀಶ್ ಜಾರಕಿಹೊಳಿ ಕೂಡ ಅಖಾಡಕ್ಕೆ ಇಳಿದಿದ್ದಾರೆ ಅನ್ನೋ ಸೂಚನೆಯೊಂದು ಕಾಣ್ತಾ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿ. ಮಾರುತೇಶ್, ಸಿಎಂ ಡಿಸಿಎಂ ಬಿಟ್ರೆ ಕಾಂಗ್ರೆಸ್ ಅಲ್ಲಿ ಶಾಸಕರನ್ನ ಹಿಡಿದಿಡುವಂತ ಸಾಮರ್ಥ್ಯ ಸತೀಶ್ ಜಾರಕಿಹೊಳಿ ಅವರಿಗಿದೆ. ಅವರು ಮೀಟಿಂಗ್ ಮಾಡಿದ್ದನ್ನು ನೋಡ್ತಾ ಇದ್ದೀವಿ. ಮುನ್ಸೂಚನೆನಾ ಇದು? ಶಾಸಕರ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳೋದು ಆ ಕಡೆಯಿಂದಲೂ ಆಗತ್ತೆ ಅಂತ? ರಕ್ಷತ್, ಈ ಡೆವಲಪ್ಮೆಂಟ್ ಶುರುವಾದಾಗ್ಲಿಂದಲೂ ಕೂಡ ಸತೀಶ್ ಜಾರಕಿಹೊಳಿ ಒಂದು ರೀತಿ ಸೈಲೆಂಟ್ ಆಗಿದ್ರು. ಯಾವಾಗ ನಿನ್ನೆ ರಾತ್ರಿ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಅವರದ್ದು 1-to-1 ಮೀಟಿಂಗ್ ಆಯಿತು, ಆ ಮೀಟಿಂಗ್ನ ಬಳಿಕ ಸತೀಶ್ ಜಾರಕಿಹೊಳಿ ಈ ಪರಿ ಆ್ಯಕ್ಟಿವ್ ಆಗಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಇದರ ಅರ್ಥ ಮೀಟಿಂಗ್ನಲ್ಲಿ ಏನಾದರೂ ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಅವರಿಗೆ ಒಂದು ಹಿಂಟ್ ಕೊಟ್ಟಿರ್ಬೋದು. ಅಂದರೆ ಹೈಕಮಾಂಡ್ ನನ್ನನ್ನು ಮುಖ್ಯಮಂತ್ರಿ ಮಾಡುತ್ತೆ, ನೀವೆಲ್ಲ ಜೊತೆಗೆ ಇರಿ ಅನ್ನುವಂಥ ಒಂದು ಬಹಿರಂಗವಾದಂತಹ ಹೇಳಿಕೆ, ಜೊತೆಗೆ ಸತೀಶ್ ಜಾರಕಿಹೊಳಿ ಅವರನ್ನು ಸಹಕಾರ ಕೋರಿದ್ದನ್ನು ನೋಡಿದರೆ ಬಹುಶಃ ಸತೀಶ್ ಜಾರಕಿಹೊಳಿ ಅವರಿಗೆ ಒಂದು ಹಿಂಟ್ ಸಿಕ್ಕಂಗಿದೆ. ಹೈಕಮಾಂಡ್ ನಾಳೆ ತೀರ್ಮಾನವನ್ನು ತೆಗೆದುಕೊಳ್ಬೋದೇನೋ ಅಂತ ಆತಂಕ. ಡಿ ಕೆ ಶಿವಕುಮಾರ್ ಅವರ ಕಾನ್ಫಿಡೆನ್ಸ್ ಇರುವಂಥದ್ದೇನು? ಒಂದು ಕಡೆ ಹೈಕಮಾಂಡ್ ನನಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳುತ್ತೆ ಅನ್ನುವಂಥದ್ದು ಒಂದು, ಇನ್ನೊಂದು ಕಡೆ ಶಾಸಕರ ಬಲ ನನ್ನ ಜೊತೆಗೆ ಇದೆ ಅನ್ನುವಂಥ ಕಾನ್ಫಿಡೆನ್ಸ್ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ. ಬಹುಶಃ ಆ ಕಾರಣಕ್ಕೂ ಏನೋ ಸತೀಶ್ ಜಾರಕಿಹೊಳಿ
ನಿನ್ನೆ ಬೆಳಿಗ್ಗೆಯಿಂದಲೇ ಆಕ್ಟಿವ್ ಆಗಿದ್ದಾರೆ. ನಿನ್ನೆ ಮಧ್ಯಾಹ್ನ ಶಾಸಕರ ಭವನದಲ್ಲಿ ಸುಮಾರು 8 ಜನ ಶಾಸಕರ ಜೊತೆಗೆ ಸಭೆ ನಡೆಸಿದ್ರು. ಅದಾದ ಮೇಲೆ ಖಾಸಗಿ ಹೋಟೆಲ್ಗೆ ಮಧ್ಯಾಹ್ನದ ಊಟಕ್ಕಾಗಿ ಎಲ್ಲರೂ ಒಟ್ಟಿಗೆ ಆಗಮಿಸಿದ್ರು. ಅಲ್ಲಿ ಗಮನಿಸಬೇಕಾಗಿರುವಂಥ ವಿಚಾರ ಏನು ಅಂದರೆ, ಯಾರು ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥ ಒತ್ತಾಯ ಮಾಡುವಂಥ ತಂಡ ಇತ್ತು, ದೆಹಲಿಗೆ ಹೋಗಿತ್ತು. ಆ ತಂಡದಲ್ಲಿ ಭಾಗಿಯಾಗಿದ್ದಂತಹ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಅವರು ಸತೀಶ್ ಜಾರಕಿಹೊಳಿ ಕ್ಯಾಂಪ್ನಲ್ಲಿ ಗುರುತಿಸ್ಕೊಂಡಿದ್ದು ಒಂದು. ಇನ್ನೊಂದು ಕಡೆ ಮೊನ್ನೆ ಡಿ ಕೆ ಶಿವಕುಮಾರ್ ಅವರನ್ನು ಹಾವೇರಿ ಭಾಗದ ಶಾಸಕರು ಭೇಟಿಯಾಗಿದ್ದು. ಅದರಲ್ಲಿ ಶ್ರೀನಿವಾಸ್ ಮಾನೆ, ಪ್ರಕಾಶ್ ಕೋಳಿವಾಡ್ ಇದ್ರು, ಇದರ ಜೊತೆಗೆ ಯಾಸಿರ್ ಖಾನ್ ಪಠಾಣ್ ಇದ್ರು. ಆ ಮೂವರ ಪೈಕಿ ಇಬ್ಬರು ಸತೀಶ್ ಜಾರಕಿಹೊಳಿ ಕ್ಯಾಂಪ್ನಲ್ಲಿ ನಿನ್ನೆ ಸಭೆಯಲ್ಲೂ ಕೂಡ ಅವರು ಭಾಗಿಯಾಗಿದ್ರು. ಅಂದರೆ ಡಿ ಕೆ ಶಿವಕುಮಾರ್ ಜೊತೆಗೆ ಮತ್ತು ಡಿ ಕೆ ಶಿವಕುಮಾರ್ಗೆ ಹತ್ತಿರ ಆಗ್ತಾ ಇರುವಂಥ ಶಾಸಕರನ್ನ ವಾಪಸ್ ಕರೆತರುವಂಥ ಪ್ರಯತ್ನದ ಭಾಗವಾಗಿ ಈ ಸಭೆಗಳು ನಡೀತಾ ಇದೆ ಅನ್ನುವಂಥ ಚರ್ಚೆಗಳಿದ್ದಾವೆ. ಜೊತೆಗೆ ಸತೀಶ್ ಜಾರಕಿಹೊಳಿಗೆ ಆ ಸಾಮರ್ಥ್ಯ ಇದೆ. ಸಿದ್ದರಾಮಯ್ಯನವರ ಬಣದಲ್ಲಿರ್ತಕ್ಕಂಥ ನಾಯಕರ ಪೈಕಿ ಸತೀಶ್ ಜಾರಕಿಹೊಳಿ ಶಾಸಕರನ್ನು ಕರೆದುಕೊಂಡು ಬರುವಂಥದ್ದು ಮತ್ತು ಶಾಸಕರನ್ನು ತಮ್ಮ ಬಳಿ ಉಳಿಸ್ಕೊಳ್ಳುವಂತಹ ಸಾಮರ್ಥ್ಯವನ್ನು ಸತೀಶ್ ಜಾರಕಿಹೊಳಿ ಇಟ್ಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ಬಹುಶಃ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವರು ಪರ ಅಖಾಡಕ್ಕಿಳಿದು ಬ್ಯಾಟಿಂಗ್ ಶುರು ಮಾಡ್ದಂಗೆ ಕಾಣಿಸ್ತಾ ಇದೆ. ಇನ್ನೊಂದು ಏನು ಹಿಂಟ್ ಸಿಗ್ತಾ ಇದೆ, ಇದು ನಾಳೆ ಶಾಸಕಾಂಗ ಪಕ್ಷದ ಸಭೆಯಲ್ಲೇ ತೀರ್ಮಾನ ಮಾಡುವಂಥ ಹಂತಕ್ಕೆ ಹೋಗಬಹುದು ಅನ್ನುವುದರ ಮುನ್ಸೂಚನೆಯನ್ನು CM ಕ್ಯಾಂಪ್ ಅರಿತುಕೊಂಡಂಗೆ ಕಾಣ್ತಾ ಇದೆ. ಹೀಗಾಗಿ ಶಾಸಕರನ್ನ ತಮ್ಮ ಬಳಿ ಉಳಿಸ್ಕೊಳ್ಳಂದ್ರೆ ಕಳೆದ 2023 ಚುನಾವಣೆ ಆಯ್ಕೆಯ ಸಂದರ್ಭದಲ್ಲಿ ಯಾರ್ಯಾರು ಮತದಾನ ಮಾಡಿದ್ರು, ಸಿದ್ದರಾಮಯ್ಯನವರ ಪರ ಇದ್ರು, ಅವರೆಲ್ಲರನ್ನು ಹಾಗೇ ಉಳಿಸಿಕೊಳ್ಳೋದ್ರ ಭಾಗವಾಗಿಯೂ ಕೂಡ ಈ ಸಭೆಗಳು ನಡೀತಾ ಇದೆ ಅನ್ನುವಂಥ ವಿಶ್ಲೇಷಣೆಗಳಿದ್ದಾವೆ. ರಕ್ಷತ್, ಥ್ಯಾಂಕ್ ಯು ಮಾರುತೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.